ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಭಾರಿ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. 14,000ಕ್ಕೂ ಹೆಚ್ಚು ಮತಗಳಿಂದ ಗೆಲುವು. ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಬೈ ಎಲೆಕ್ಷನ್ನ ಬಾಗಲಕೋಟೆ ಫಲಿತಾಂಶ ಹೊರಬಿತ್ತೀಗ ಬಹುತೇಕವಾಗಿ ಖಚಿತ ಆಯಿತು. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಬಾಗಲಕೋಟೆಯಲ್ಲಿ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಎಲ್ಲ ತಂತ್ರಗಳು ಕೂಡ ಇಲ್ಲಿ ಯಶಸ್ವಿಯಾಗಿ ಅವರನ್ನ ಗೆಲ್ಲಿಸಿಕೊಂಡು ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿ ಮೊಕ್ಕಾಂ ಹೂಡಿದ್ರು. ಅಧಿಕೃತ ಘೋಷಣೆ ಆಗುವಂಥದ್ದು ಮಾತ್ರ ಬಾಕಿ ಈಗ. ಹೀಗಾಗಿ ಕಾಂಗ್ರೆಸ್ಸು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ ಬಾಗಲಕೋಟೆಯಲ್ಲಿ. ಜೊತೆಗೆ ನಾವು ನೋಡಿದಾಗ ಉಮೇಶ್ ಮೇಟಿ ಅವರ ವಿಚಾರಕ್ಕೆ ನೋಡಿದಾಗ ತುಂಬ ಸ್ವಚ್ಛವಾಗಿರುವಂತಹ ಒಂದು ತಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ವ್ಯಕ್ತಿಯಾಗಿದ್ದರು. ಜೊತೆಗೆ ತುಂಬ ಸಾಫ್ಟ್ ಕಾರ್ನರನ್ನು ಹೊಂದಿದ್ದಂತಹ ವ್ಯಕ್ತಿ. ಹೀಗಾಗಿ ಒಂದೆಡೆ ಅವರ ವ್ಯಕ್ತಿತ್ವ, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ, ಸಿಎಂ ಸಿದ್ದರಾಮಯ್ಯ ಅವರು ನಿರಂತರವಾಗಿ ಮೊಕ್ಕಾಂ ಹೂಡಿರುವಂಥದ್ದು ಭರ್ಜರಿ ಗೆಲುವಿಗೆ ಕಾರಣ ಆಗಿದೆ. ಬಿಜೆಪಿಯ ವೀರಣ್ಣ ಚರಂತಿಮಠ ಅವರ ವಿರುದ್ಧ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದರು. ವೀರಣ್ಣ ಚರಂತಿಮಠ ಅವರು ಈ ಹಿಂದೆ HY ಮೇಟಿ ಅವರನ್ನು ಸೋಲಿಸಿದ್ದಂತಹ ಅಭ್ಯರ್ಥಿ. ಅವರು ಈ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಅದು ಕೂಡ ಈವರೆಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿರುವಂತಹ ಲೀಡ್ ಏನಿತ್ತು ಅದನ್ನು ಮೀರಿ ಈಗ ಕಾಂಗ್ರೆಸ್ ಗೆಲುವನ್ನು ಸಾಧಿಸ್ತಾ ಇದೆ. ಕಾಂಗ್ರೆಸ್ಸಲ್ಲಿ ಕೇವಲ 4-5 ಸಾವಿರ 2-3 ಸಾವಿರ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಇತ್ತು. ಆದರೆ ಈ ಬಾರಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್. ಸರಿಸುಮಾರು 14,000 ಮತಗಳ ಅಂತರದಿಂದ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದೆ. ಕೆಲವರು ಹೇಳಿದ್ರು ನನಗೆ ಗ್ರೌಂಡ್ ರಿಪೋರ್ಟ್ ಅನ್ನ, ಇಲ್ರಿ 15,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅಂತ ಕೆಲವರು ಹೇಳಿದ್ರು. ಇದೀಗ ಅದರ ಪ್ರಕಾರ ನೋಡಿದಾಗ ಸಹಜವಾಗಿ ಸರಿಸುಮಾರು ನಿಯರ್ ಬೈ 15,000 ಮತಗಳ ಅಂತರದಿಂದ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಹಾಲು ಮತದ ಅಭ್ಯರ್ಥಿ. ಇನ್ನು ಮತ್ತೊಂದೆಡೆ ಇದೀಗ ಟಗರಿನ ಜೊತೆಗೂ ಕೂಡ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಒಂದೆಡೆ ಸಮಾಜ ಕೂಡ ಅವರ ಕೈ ಹಿಡಿದಿದೆ. ಹಾಲು ಮತದ ಸಮಾಜ ಅವರ ಕೈ ಹಿಡಿದಿದೆ. ಮತ್ತೊಂದು ಕಡೆ ಅಲ್ಲಿನ ಸಾಂಪ್ರದಾಯಿಕ ಮತಗಳು, ಕಾಂಗ್ರೆಸ್ಗೆ ಬರುವಂತಹ ಮತಗಳು, ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನ ಕೈ ಹಿಡಿದಿದ್ದಾವೆ. ಮತ್ತೊಂದೆಡೆ ಈ ಗ್ರಾಮೀಣ ಭಾಗದ ವೋಟ್ ಬ್ಯಾಂಕ್ ಏನಿತ್ತು, ಗ್ರಾಮೀಣ ಭಾಗದ ಮತಗಳೇನಿದ್ವು, ಅದರಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿಯಾಗಿತ್ತು ಈ ಬಾರಿ ಬಾಗಲಕೋಟೆಯಲ್ಲಿ. ಹೀಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದ ಮತಗಳು ಈ ಬಾರಿ ಭರ್ಜರಿ ಗೆಲುವಿಗೆ ಕಾರಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕೈ ಹಾಗೂ ಕಮಲದ ಮಧ್ಯೆ ಹಾವು ಏಣಿಯ ಆಟ ಮುಂದುವರಿತಾ ಇದೆ. 11ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸಮರ್ಥ ಶಾಮನೂರು ಅಲ್ಪ ಮುನ್ನಡೆ, ನೆಕ್ ಟು ನೆಕ್ ಫೈಟ್ ಇದೆ. ಅಲ್ಲಿ 3,986 ಮತಗಳಿಂದ ಸಮರ್ಥ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹಾವು ಏಣಿ ಆಟ ನಡೀತಾ ಇದೆ, ಹಾವು ಮುಂಗುಸಿ ಆಟ ನಡೀತಾ ಇದೆ. ಈ ನಡುವೆ ಗೆಲ್ಲೋದ್ಯಾರು ಸೋಲೋದ್ಯಾರು ತುಂಬಾ ಕೌತುಕವನ್ನು ಮೂಡಿಸ್ತಾ ಇದೆ ಈ ಕ್ಷೇತ್ರ. ಇದರ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ಏನಾಯಿತು. ಮತ್ತೊಂದು ಕಡೆ ನೋಡಿ, ಬಾಗಲಕೋಟೆಯಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, 14,875 ಮತಗಳು, ಸರಿಸುಮಾರು 15,000 ಮತಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು. ಮತ್ತೊಂದೆಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಶಾಮನೂರು ಅವರು ಸರಿಸುಮಾರು 3,986 ಇಷ್ಟು ಮತಗಳಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದರೆ ನೆಕ್ ಟು ನೆಕ್ ಫೈಟು ಇಲ್ಲಿ ಮುಂದುವರಿತಾ ಇದೆ, ನೆಕ್ ಟು ನೆಕ್ ಫೈಟು ನಡೀತಾ ಇದೆ. ಹೀಗಾಗಿ ಗೆಲ್ಲೋದು ಯಾರಪ್ಪ ಸೋಲೋದು ಯಾರಪ್ಪ ಅನ್ನುವಂತಹ ಪ್ರಶ್ನೆ, ಆ ಒಂದು ಕೌತುಕ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಇಲ್ಲಿ ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣವನ್ನು ನಾವು ನೋಡಿದಾಗ ಎಲ್ಲೋ ಒಂದೆಡೆ ಕಾಂಗ್ರೆಸ್ಗೆ ಆ ಮತಗಳು ಕೈ ತಪ್ಪಿದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯ ಮರ್ಮಾಘಾತ ಕೊಡ್ತಾ ಎಷ್ಟು ಬಾರಿ ಗೆಲ್ಲಿಸ್ಬೇಕು ನಾವು ಶಾಮನೂರು ಅವರ ಕುಟುಂಬಕ್ಕೆ ಅಂತ ಒಂದು ಕಡಿಮೆ ಮತಗಳ ಅಂತರದಿಂದ ಗೆದ್ದರೂ ಕೂಡ ಆ ಒಂದು ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹೀಗಾಗಿ ಮುಂದಿನ ಒಂದು ಚುನಾವಣೆಯಲ್ಲಿ, ಅಂದರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಪ್ರಬಲವಾಗಿ ದಾವೆ ಹೂಡಬಹುದು. ನಮ್ಮ ಕಮ್ಯುನಿಟಿಗೆ ಸೀಟ್ ಕೊಡಲೇಬೇಕು ಅಂತ ಅವರು ಪ್ರಬಲವಾಗಿ ದಾವೆಯನ್ನು ಹೂಡಬಹುದು.
ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಸಂಭ್ರಮ ಮಾಡ್ತಾ ಇದೆ ಬಾಗಲಕೋಟೆಯಲ್ಲಿ. ಹಾಲು ಮತದ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಯಾವ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ, ಯಾವ ಮತಗಳು ಉಮೇಶ್ ಮೇಟಿ ಅವರ ಕೈ ಹಿಡಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಈಗ ಭರ್ಜರಿಯಾಗಿ ಗೆಲುವು ಸಾಧಿಸುವುದಕ್ಕೆ ಇನ್ನೂ ಗೆಲುವು ಸಾಧಿಸಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವಂತದ್ದು. ಈಗಾಗಲೇ 21ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸುಮಾರು 17,705 ಮತಗಳ ಅಂತರವನ್ನು ಅಂದ್ರೆ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತದ್ದು. ಈಗಾಗಲೇ 22ನೇ ಸುತ್ತಿನ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಅಂದ್ರೆ ಇನ್ನೂ ಒಂದು ಸುತ್ತಿನ ಮತ ಎಣಿಕೆ ಕೂಡ ಈಗ ಬಾಕಿ ಉಳಿದಿರುವಂತದ್ದು. ಆಲ್ಮೋಸ್ಟ್ ಆಗಿ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿಯ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಈಗ ಅನೇಕ ಕಾರ್ಯಕರ್ತರು ಕೂಡ ತೊಡಗಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಅನೇಕ ಘಟಾನುಘಟಿ ನಾಯಕರು ಕ್ಷೇತ್ರದಲ್ಲಿ ಬೀಳ್ಬಿಟ್ಟು ಪ್ರಚಾರ ಕೈಗೊಂಡಿದ್ದು ಒಂದು ಸಾರ್ಥಕ ಆಯಿತು ಅನ್ನುವಂಥದ್ದು ಕೂಡ ಹೇಳ್ಬೋದು. ಅಂದ್ರೆ ಬಿಜೆಪಿಯು ಮತ್ತು ಕಾಂಗ್ರೆಸ್ ನಡುವೆ ನೇರ ಈ ಬಾಗಲಕೋಟೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇತ್ತು. ಆದರೆ ಕಾಂಗ್ರೆಸ್ನ ಆರಂಭದಲ್ಲಿ ಕೂಡ ಉಮೇಶ್ ಮೇಟಿ ಅವರು ತಮ್ಮ ಅಂತರವನ್ನ ಕಾಯ್ದುಕೊಂಡು ನಿರಂತರ ಬಂದಿರುವಂತದ್ದು. ಇಲ್ಲೇನು ಅಧಿಕೃತವಾಗಿ ಉಮೇಶ್ ಮೇಟಿ ಅವರು ಗೆಲುವು ಸಾಧಿಸಿದ್ದಾರೆ ಅನ್ನುವಂಥದ್ದು ಘೋಷಣೆ ಒಂದೇ ಬಾಕಿ ಉಳಿದೆ ಅಂತ ಹೇಳ್ಬೋದು. ಸಂತೋಷ್, ಈಗ ಮತ್ತೊಂದು ಕಡೆ ಕೆಲವೊಂದು ಗೆಲುವಿನ ಫ್ಯಾಕ್ಟರ್ಗಳು ಕೂಡ ಇಲ್ಲಿ ಮಾನದಂಡಗಳಾಗುತ್ತೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಏನಾದರೂ ಇಲ್ಲಿ ಕೈ ಹಿಡಿತಾ, ಅಥವಾ ಕೇವಲ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಸಿಎಂ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಮಾತ್ರ ಇಲ್ಲಿ ವರ್ಕೌಟ್ ಆಯ್ತಾ ಅಂತ? ಖಂಡಿತ ಸಂತೋಷ್, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬಹುದು ಮತ್ತು ಹಿಂದುಳಿದ ಮತಗಳನ್ನ ಪಡೆಯೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು, ಕುರುಬ ಮತಗಳಾಗಿರ್ಬಹುದು, ಎಲ್ಲವೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿ ಆಗಿರ್ಬಹುದು. ಮತ್ತು ಅದರ ಜೊತೆಗೆ ದಿವಂಗತ ಎಸ್.ವೈ. ಮೇಟಿ ಅವರ ನಿಧನದ ಒಂದು ಅನುಕಂಪ ಕೂಡ ಈ ಒಂದು ಎಲ್ಲಾ ರೀತಿಯೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಒಂದು ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಕಾಂಗ್ರೆಸ್ನವರು ಮತ್ತು ಬಿಜೆಪಿ ನಡುವೆ ನಡೆದಂತ ನೆಕ್ ಟು ನೆಕ್ ಫೈಟ್ ನಲ್ಲಿ ಕಾಂಗ್ರೆಸ್ಗೆ ಒಂದು ಅಭೂತಪೂರ್ವ ಗೆಲುವು ಸಾಧಿಸಿ ಅಂತ ಹೇಳ್ಬೋದು. ಅಂದ್ರೆ ಕಳೆದ ಬಾರಿ ಅಂದ್ರೆ ಎಸ್.ವೈ. ಮೇಟಿ ಅವರು ಏನು ಸ್ಪರ್ಧೆ ಮಾಡಿದ್ರು, ಆಗ ಅಲ್ಪ ಮತಗಳು ಅಂದ್ರೆ 3,000 to 3,500 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಆದ್ರೆ ಈಗ ಈ ಸದ್ಯಕ್ಕೆ 21ನೇ ಸುತ್ತಿನಲ್ಲಿ 17,000ಕ್ಕಿಂತ ಹೆಚ್ಚು ಮತಗಳ ಅಂತರವನ್ನ ಈಗ ಕಾಯ್ದುಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಇನ್ನೂ 2 ಸುತ್ತು ಬಾಕಿ ಇರುವಾಗ 20,000ಕ್ಕಿಂತ ಹೆಚ್ಚು ಮತಗಳ ಒಂದು ಅಂತರವನ್ನ ಕಾಯ್ದುಕೊಳ್ಳಬಹುದು ಅಂತಕ್ಕಂಥದ್ದು ಒಂದು ನಿರೀಕ್ಷೆ ಇದೆ ಅಂತ. ಸಂತೋಷ್, ಧನ್ಯವಾದಗಳು ರಾಜು ನಿಮ್ಮೆಲ್ಲ ಮಾಹಿತಿಗೆ.